ಲೋಕಸಭಾ ಚುನಾವಣೆ ಜನರ ತೀರ್ಪು ಜೂನ್ 4ರಂದು ಬರಲಿದೆ. ಕಳೆದೊಂದು ವರ್ಷದಿಂದ ರಾಜ್ಯದಲ್ಲಿ ಹಗಲು ಧೋರಣೆ ನಡೆಯುತ್ತಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದೆ. ಇದರಲ್ಲಿ ರಾಜ್ಯದವರಲ್ಲದೆ ದಿಲ್ಲಿ ಮಟ್ಟದವರು ಭಾಗಿಯಾಗಿದ್ದಾರೆ. ದಿಲ್ಲಿಯಿಂದ ಓರ್ವ ಕರ್ನಾಟಕಕ್ಕೆ ವಸೂಲಿಗೆ ಬರ್ತಾರೆ. ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ATM ಆಗಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಒಂದೇ ಒಂದು ಶಂಕುಸ್ಥಾಪನೆ, ಗುದ್ದಲಿ ಪೂಜೆ ನಡೆಯುತ್ತಿಲ್ಲ. ಶಾಸಕರೆಲ್ಲರೂ ಸದ್ಯ ನಿರುದ್ಯೋಗಿಗಳಾಗಿದ್ದೇವೆ. ಒಂದು ವರ್ಷದಲ್ಲಿ ನಂದೇ ಕ್ಷೇತ್ರದಲ್ಲಿ ಒಂದೇ ಒಂದು ಗುದ್ದಲಿ ಪೂಜೆ ಮಾಡಿಲ್ಲ ಎಂದರು. ಚುನಾವಣೆಯನ್ನು ನಾವೆಲ್ಲರೂ ಈ ದೇಶದ ಜನ ಅವ್ರೇನು ತೀರ್ಪು ಕೊಟ್ಟಿದ್ದಾರೆ ಅನ್ನೋಂಥ ನಾಳೆ 4ನೇ ತಾರೀಕಿಗೆ ಈ ದೇಶದ ಜನರ ತೀರ್ಪು ಹೊರಬೀಳಲಿದೆ. ಇದರ ಜೊತೆಗೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇದೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಈ ಸರ್ಕಾರದ ಸಾಧನೆಗಳು ಯಾವ ರೀತಿ ಸರ್ಕಾರ ಹೋಗ್ತಾ ಇದೆ, ಹಗಲು ದರೋಡೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನೋಡ್ತಾ ಇರ್ತೀರಿ, 2 ದಿವಸದಿಂದಲೇ ಸುಮಾರು 183 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದರ ಒಂದು ಹಣ ವರ್ಗಾವಣೆಯಾಗಿ ಹೋಗ್ತದೆ ನಕಲಿ ಸಹಿಗಳ ಮೂಲಕ. ಇದು ಕೇವಲ ಒಬ್ಬ ಮಂತ್ರಿಗೆ ಒಂದು ಇದಕ್ಕೆ ಇಲ್ಲ, ಇದು ಭಾಳ ದೊಡ್ಡ ವ್ಯಾಪ್ತಿ ಇದೆ. ಇದು ದಿಲ್ಲಿ ಹೈಕಮಾಂಡದವರೆಗೂ ಸಂಪರ್ಕ ಇದೆ. ಯಾಕಂದ್ರೆ 183 ಕೋಟಿ ದರೋಡೆ ಮಾಡ್ಲಕತ್ತಾರಂದರೆ 187 ಕೋಟಿ ಅಂದರೆ ಎಷ್ಟು ಧೈರ್ಯ! ಇದು ಕೇವಲ ಒಬ್ಬ ಸಚಿವನಿಂದ ಆಗುವುದಂಥದ್ದಲ್ಲ. ಇದ್ರ ಹಿಂದೆ ದಿಲ್ಲಿಯ ಏನಿಲ್ಲಿ ವಸೂಲಿಗೆ ಬರ್ತಾರಲ್ಲ, ದಿಲ್ಲಿಯಿಂದ ಒಬ್ಬರು ಕಾಂಗ್ರೆಸ್ಸಿನ ಇದು ATM ಆಗಿದೆ. ಕರ್ನಾಟಕ ಅಂದ್ರೆ ಕಾಂಗ್ರೆಸ್ ಪಕ್ಷದ ATM ಕೇಂದ್ರ ಆದಂಗಾಗಿದೆ. ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ಆದರೆ, ಜಾರ್ಖಂಡ್ನಲ್ಲಿ ಆದರೆ, ಛತ್ತೀಸ್ಗಢನಲ್ಲಿ ಆದರೆ ಈ ಹಣ ಹೋಗುವಂಥ ಒಂದು ATM ಒಂದು ವ್ಯವಸ್ಥೆ ಆದಂಗೆ ಆಗಿದೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಅಂತೂ ಏನೂ ಇಲ್ಲ. ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ಕೆಲಸ ಇಲ್ಲ, ನೀರಾವರಿ ಇಲ್ಲ. ಕೇವಲ 5 ಗ್ಯಾರಂಟಿಗಳನ್ನು ಬಿಟ್ಟರೆ ಈ ಸರ್ಕಾರ ಮತ್ತೊಂದು ಸಾಧನೆ, ಒಂದು ಭೂಮಿ ಪೂಜೆ ಇಲ್ಲ, ಒಂದು ಗುದ್ದಲಿ ಪೂಜೆ ಇಲ್ಲ. ಯಾವ ಶಾಸಕರಿಗೂ ಸಹ ಶಾಸಕರೇ ನಿರುದ್ಯೋಗಿಗಳಾಗಿದ್ದೀವಿ ನಾವೆಲ್ಲ. ನಮಗೂ ಏನೂ ಕೆಲಸ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ದಿನಾಲೂ ನಾನು ಬಿಜಾಪುರ ನಗರದಲ್ಲಿ 3, 4, 5 ಕೋಟಿ 10 ಕೋಟಿ ರೂಪಾಯಿದ್ದು ಚರಂಡಿ, ಸಿಮೆಂಟ್ ರಸ್ತೆಗಳು, ಕೆರೆಗಳಿಗೆ ನೀರು ತುಂಬುವಂಥ ಏನಾದರೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಈ ಒಂದು ವರ್ಷದಲ್ಲಿ ಅಂತೂ ನಾನೇ ಶಾಸಕನಾದ ಮೇಲೆ ಇನ್ನೂ ನನ್ನ ಕ್ಷೇತ್ರದಲ್ಲಿ ಒಂದು ಗುದ್ದಲಿ ಪೂಜೆ ಮಾಡೋವಂಥದ್ದು ಆಗಿಲ್ಲ. ಕಾರಣ ಏನಂದರೆ ಈ ಗ್ಯಾರಂಟಿಗಳ ಹೆಸರಿನಿಂದ ಮತ್ತು ಇಂಥ ಭ್ರಷ್ಟಾಚಾರದ ಇದರಿಂದ ಇವತ್ತೇನಿದೆ, ಬೆಂಗಳೂರು ಮಹಾನಗರದ ಏನೋ ಅಲ್ಲಿ ಉಪಮುಖ್ಯಮಂತ್ರಿಗಳು ಸ್ಕ್ವೇರ್ ಫೀಟ್ ಮೇಲೆ ಇವತ್ತು ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ. ಗುತ್ತಿಗೆದಾರರು ಹೊರಗಿನ ಬಡ್ಡಿ 5 ರೂಪಾಯಿ 10 ರೂಪಾಯಿ ಬಡ್ಡಿ ತಂದು ಕೆಲವೊಂದು ಕಡೆ ಗುತ್ತಿಗೆದಾರ ನೋಡಿ, ಅವರೊಬ್ಬ ಗುತ್ತಿಗೆದಾರ ಸತ್ತು ಹೋದರು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು. ಅವ್ರ ಮನೆಯಾಗೇ ಎಷ್ಟು 200 ಕೋಟಿ ಅಷ್ಟು ಹಣ ಸಿಕ್ಕಿತ್ತು. ಅವ್ರು ಸತ್ತೇ ಹೋದರು. ಆದರೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಸತ್ತರು. ಈ ರೀತಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇಲ್ಲ. ಇದರೆಲ್ಲದರ ಹಿನ್ನೆಲೆಯಲ್ಲಿ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066.